ನೀವು ಸಜೆಸ್ಟ್ ಮಾಡಿದ್ದೀರಾ? ವೈಸ್ ಚಾನ್ಸಲರ್ ಸಮಾವೇಶ ಇದೆಯಲ್ಲ, ಸಜೆಸ್ಟ್ ಮಾಡಿದ್ರ? ಸರ್ ಅವ್ರಿಗೆ ರಿಸರ್ಚ್ ಮಾಡ್ಲಿಕ್ಕೆ ನಾವು ಯಾರು ಸ್ಟಾಪ್ ಮಾಡಿಲ್ಲ ಲೆಕ್ಚರ್ಗಳಿಗೆ. ಸರ್ ಗೆಸ್ಟ್ ಫ್ಯಾಕಲ್ಟಿ 11 ತಿಂಗಳು ಮಾತ್ರ ಇರ್ತಾರೆ ಸರ್, ಆಮೇಲೆ ಬೇರೆ ಬಂದ್ಬಿಡ್ತಾರೆ ಸರ್. ಆಸಕ್ತಿ ಬೆಳೆಸ್ರಯ್ಯ. ಶಿಕ್ಷಣ ಅಂತಂದ್ರೆ ನಿಮ್ಗೆ ಆಸಕ್ತಿನೂ ಬೆಳೆಸ್ಬೇಕಲ್ಲ, ನಿಮ್ಗೂ ಆಸಕ್ತಿ ಇರ್ಬೇಕು, ವಿದ್ಯಾರ್ಥಿಗಳಿಗೂ ಆಸಕ್ತಿ ಬೆಳೆಯಬೇಕು. ಆಸಕ್ತಿನ ಬೆಳೆದಿರೋದ್ರೆ ಹೆಂಗೆ ಮಾಡ್ತಾರೆ? ನಿಮ್ಗೆ ವೈಜ್ಞಾನಿಕ ಮತ್ತು ವೈಚಾರಿಕತೆಯ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ಹೆಂಗೆ ನಿಮ್ಗೆ ವೈಚಾರಿಕತೆ ಬೆಳೀತದೆ? ಬೆಳೆಯದೇ ಇಲ್ಲ. ಅದಕ್ಕೋಸ್ಕರ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಈಗ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದ್ರೆ ಕನ್ನಡ ಬೆಳಿಬೇಕು, ಕನ್ನಡ ಮಾಡಬೇಕು, ಕನ್ನಡ ಬೆಳಿಬೇಕು ಅಂತಂದ್ರೆ ಹೆಂಗೆ ಬೆಳೀತದೆ? ಹೆಂಗ್ ಬೆಳೀತದೆ? ಕನ್ನಡ ಬೆಳಿಬೇಕು ಅಂತಂದ್ರೆ ಹೆಂಗ್ ಬೆಳೀತದೆ? ಕನ್ನಡ ರಾಜ್ಯ ಭಾಷೆ ಆಗ್ಬೇಕು, ಕನ್ನಡ ನಮ್ಮ ಸಾರ್ವಭೌಮತ್ವ ಇರ್ಬೇಕು ಅದಕ್ಕೆ ಅಂತ ಎಲ್ಲ ಹೇಳ್ತೀವಿ. ಹೇಳುವಾಗ ಆ ವಾತಾವರಣ ನಿರ್ಮಾಣ ಮಾಡ್ಬೇಕಲ್ಲ. ಮತ್ತೆ ಹೆಂಗೆ ಎಲ್ಲರೂ ಕನ್ನಡ ಮಾತಾಡೋದು ಹೆಂಗ್ ಕಲಿತಾರೆ? ನಾವು ಕನ್ನಡಿಗರು ಮೊದಲು ಕನ್ನಡ ಮಾತಾಡಿದ್ರೆ ಅವ್ರು ಬೇರೆಯವರು ಕನ್ನಡ ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಕನ್ನಡದ ವಾತಾವರಣ ನಿರ್ಮಾಣ ಮಾಡಿಲ್ಲ ನಾವು ಅಂತಂದ್ರೆ ಕನ್ನಡ ಹೆಂಗೆ ಬೆಳೀತದೆ? ಹಾಗೇನೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ವಾತಾವರಣ ನಿರ್ಮಾಣ ಮಾಡದೆ ಹೋದ್ರೆ ವೈಜ್ಞಾನಿಕತೆ ಹೆಂಗ್ ಬೆಳೀತದೆ? ವಿದ್ಯಾರ್ಥಿಗಳಲ್ಲಿ ಹೆಂಗ್ ಬೆಳೀತದೆ? ಬಹಳ ಜನ ಡಿಗ್ರಿ ಹೋಲ್ಡರ್ಸ್, ಮಾಸ್ಟರ್ ಡಿಗ್ರಿ ಇರ್ಬೋದು ಅಥವಾ ಬ್ಯಾಚುಲರ್ ಡಿಗ್ರಿ ಇರ್ಬೋದು, ಇದನ್ನು ಮಾಡಿದವರೇ ಜಾಸ್ತಿ ಮಾಡ್ತಾರೆ. ಯಾಕೆ? ಏನು ದೋಷ ಇರ್ಬೇಕಲ್ಲ? ನಾನೆಲ್ಲ ಈ ತರ ಎಲ್ಲ ಮಾತಾಡ್ತಾ ಇದ್ದೀನಿ ಅಂತ ಯಾರು ತಪ್ಪು ತಿಳ್ಕೋಬಾರ್ದು. ಏನು ದೋಷ ಇರ್ಬೇಕಲ್ಲ? ದೋಷ ಇರೋದ್ರಿಂದ ಹಿಂಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ಹೇಳಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದ್ದಾವಲ್ಲ, ಅವಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ, ಉತ್ತರ ಕೊಟ್ಟು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಮಾಡ್ತೀವಿ. ನಾನು ಉನ್ನತ ಶಿಕ್ಷಣ ಸಚಿವರು ಪ್ರಯತ್ನ ಮಾಡ್ತೀವಿ. ಬಟ್ ಪ್ರಯತ್ನ ಮಾಡ್ತೀವಿ. ಆದ್ರೆ ನಿಮ್ಮ ಪ್ರಯತ್ನ ಆಗ್ಬೇಕು. ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಈ ಬದಲಾವಣೆ ಯಾಕೆ ಆಗಲ್ಲ ಅಂತಂದ್ರೆ, ಈಗ ಎಷ್ಟು ಎಜುಕೇಶನ್ ನಮ್ಮ ಲಿಟ್ರಸಿ ಪರ್ಸೆಂಟೇಜ್ ಎಷ್ಟಿದ್ರು? ಸ್ವಾತಂತ್ರ್ಯ ಬಂದಾಗ 10% 12% ಇತ್ತು. ಈಗ ಎಷ್ಟಾಗಿದೆ? 74% ಆಗಿದೆ. 74% ಆದ್ರೂ ಕೂಡ ಯಾಕೆ ಇನ್ನು ಕಂದಾಚಾರದಲ್ಲೇ ಇದ್ದೀವಿ, ಮೌಢ್ಯಗಳಲ್ಲೇ ಇದ್ದೀವಿ, ವೈಜ್ಞಾನಿಕತೆ ಇನ್ನು ಬೆಳೆದಿಲ್ಲ, ವೈಚಾರಿಕತೆ ಯಾಕೆ ಬೆಳೆದಿಲ್ಲ, ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ ಯಾಕೆ ಬೆಳೆದಿಲ್ಲ? ಸೊ ಈ ಕಡೆ ಹೆಚ್ಚು ಗಮನ ಕೊಡಬೇಕಾಗಿರುತ್ತೆ. ನಾಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ. ಸಮಾಜದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ, ಸಂವಿಧಾನದ ದೃಷ್ಟಿಯಿಂದ ಬರಬೇಕು. ನನಗೇನ್ ವೈಯಕ್ತಿಕವಾಗಲ್ಲ ಇದು. ಈಗ ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟು 143 ಕೋಟಿ ಇದೆ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ನಾವು ಯಾವತ್ತು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡತಕ್ಕಂಥದ್ದು ಬರೋದು
ಈ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬರೀ ಪದವಿ ಕೊಡೋದು ಅದೇ ಬಹಳ ಮುಖ್ಯ ಅಲ್ಲ. ಯೂನಿವರ್ಸಿಟಿಗಳು ಒಂದು ಸಾಮಾಜಿಕ ಜವಾಬ್ದಾರಿ, ಮೌಲ್ಯಯುತ ಶಿಕ್ಷಣ, ಸಾಮಾಜಿಕ ಜವಾಬ್ದಾರಿ, ಮೌಲ್ಯಯುತ ಶಿಕ್ಷಣ, ಇದು ಸಮಾಜದಲ್ಲಿ ಏನ್ ಸಮಸ್ಯೆಗಳಿದ್ದಾವೆ ಇವತ್ತು ಬದಲಾವಣೆ ಆಗ್ಲಿಕ್ಕೆ ಏನು ಅಡೆತಡೆಗಳಿದ್ದಾವೆ, ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಹುಶಃ ನನ್ನ ಪ್ರಕಾರ ಈ ತರ ಪದವೀಧರನ್ನ ತಯಾರು ಮಾಡಿದ್ರೆ ದೇಶಕ್ಕೂ ಒಳ್ಳೇದಾಗತ್ತೆ, ಸಮಾಜಕ್ಕೂ ಒಳ್ಳೇದಾಗ್ತದೆ. ಮತ್ತೆ ಸಂವಿಧಾನದ ರೀತಿಯ ನಾವು ಕೆಲಸ ಮಾಡಿದಾಗ ಆಗ್ತದೆ. ಸೊ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ನಿಮ್ಮೆಲ್ಲರ ವೈಸ್ ಚಾನ್ಸಲರ್ಗಳಲ್ಲಿ ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಆಗ್ಲೇಬೇಕು. ಇದಾಗದೆ ಹೋದರೆ ಇನ್ನೆಷ್ಟು ವರ್ಷಗಳಾದ್ರೂ ಕೂಡ ಸಮಾಜ ಬದಲಾವಣೆ ಆಗಲ್ಲ. ನಾವೀಗ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ತಂದಿದ್ದೀವಿ. ಅಸಮಾನತೆ ನಿವಾರಣೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದೀವಿ. ಅಸಮಾನತೆ ಹೋಗ್ಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತ. ಮತ್ತೆ ವೈಜ್ಞಾನಿಕತೆ, ವೈಚಾರಿಕತೆ ಬೆಳಿಬೇಕು ಅಂತ. ಏನೆಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಪ್ರಯೋಜನ ಆಗಲ್ಲ. ಅದಕ್ಕೆ ನಿಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಇಂಥ ಒಂದು ಒಳ್ಳೆಯ ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆಮೇಲೆ ಅದನ್ನು ಹೇಳ್ಬೇಕು ಬೇಡ ನಂಗೆ ಗೊತ್ತಿಲ್ಲ. ಕೆಲವರು ಯಾವುದೇ ರಾಜಕೀಯ ಪಕ್ಷಗಳು ಇರ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಅವ್ರು ಮಾಡ್ಲಿ. ಬಟ್ ರಾಜಕೀಯ ಪಕ್ಷಗಳು ಒಂದು ಸಿದ್ಧಾಂತನ ಘೋಷಣೆ ಮಾಡೋದಿದೆಯಲ್ಲ, ಅದು ಸರಿ. ಯಾವುದೋ ಒಂದು ರಾಜಕೀಯ ಪಕ್ಷದ ಸಿದ್ಧಾಂತನ ಘೋಷಣೆ ಮಾಡೋದಿದೆಯಲ್ಲ, ಅದು ಸರಿಯಾದ ಕ್ರಮ. ವೈಸ್ ಚಾನ್ಸಲರ್ಗಳು ನಾನು ನೋಡಿದೆ, ಕೆಲವು ಎಲ್ಲರೂ ವೈಸ್ ಚಾನ್ಸಲರ್ಗಳಲ್ಲ, ಕೆಲವು ಕಡೆ ಈ ತರದವರು ಎಲ್ಲ ಕೂಡ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಇವೆಲ್ಲ ಆಗ್ಬಾರ್ದು. ಸೊ ನಿಮ್ಮ ಸಮ್ಮೇಳನ ಬೆಳಗ್ಗೆಯಿಂದ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ನಾನು ವೈಸ್ ಚಾನ್ಸಲರ್ ಆಮೇಲೆ ಇನ್ನೊಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನೀವೆಲ್ಲ ವೈಸ್ ಚಾನ್ಸಲರ್ಗಳು ಇದ್ದೀರಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಈ ಯುವಕರು ಈ ಡ್ರಗ್ಸು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಯುವಕರು ಬಲಿಯಾಗ್ತಾ ಇದ್ದಾರೆ. ಮತ್ತೆ ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಕೇಳಿದ್ರೆ, ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ.
ನಿಮ್ಮ ಕ್ಯಾಂಪಸ್ಗಳಲ್ಲಿ ಕನಿಷ್ಠ ಪಕ್ಷ ಡ್ರಗ್ಸ್ ಮುಕ್ತ ಆಗಬೇಕು. ಈ ಕಡೆಗೂ ಕೂಡ ಗಮನ ಕೊಡ್ತಕ್ಕಂಥದ್ದು. ಒಂದು, ನೀವು ಮಾಡಿದ್ರೆ ಸೊಸೈಟಿಗೆ ಅನುಕೂಲ ಆಗ್ತದೆ, ಉತ್ತಮವಾದಂತ ನಾಗರಿಕರನ್ನ ತಯಾರು ಮಾಡೋದಕ್ಕಾಗತ್ತೆ. ಉತ್ತಮವಾದಂತ ನಾಗರಿಕರನ್ನು ತಯಾರು ಮಾಡಿದ್ರೆ ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡಬೇಕು ಅಂತ ಹೇಳಿ ನೀವು ನಿಮ್ಮ ಕ್ಯಾಂಪಸ್ಗಳಲ್ಲಿ ಯಾರ್ಯಾರು ಡ್ರಗ್ಸ್ ಮಾಫಿಯಾಗಳಿದ್ದಾರೆ ಅಥವಾ ಡ್ರಗ್ಸ್ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ಮಾರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸೊ ಇಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ. ಮೊಬೈಲ್ ಬ್ಯಾನ್ ಮಾಡೋದು ನಿಮ್ಮ ಅಭಿಪ್ರಾಯ ಅಂದ್ರೆ ಕಾಲೇಜ್ ಬರಲ್ಲ, ಡಿಗ್ರಿಗೆ 16 ವರ್ಷ ಇಲ್ಲ ಇಲ್ಲ, ನಿಮ್ಮ ಅಭಿಪ್ರಾಯ ಅಂದ್ರೆ 16 ಇಯರ್ಸ್ ಒಳಗೆ 16 ಒಳಗಡೆ ಬಹಳ ಒಳ್ಳೆ ಡಿಸಿಷನ್ ಸರ್, ಬಹಳ ಒಳ್ಳೆ ಡಿಸಿಷನ್ ಸರ್ ಮಾಡಬೇಕು. 16 ವರ್ಷಕ್ಕಿಂತ ಕೆಳಗೆ ಮಕ್ಕಳಿಗೆ ಕಡ್ಡಾಯ ಮೊಬೈಲ್ ಯೂಸೇಜ್ ಅಟ್ಲೀಸ್ಟ್ ಕ್ಲಾಸ್ಗಳಲ್ಲಿ ಶಾಲೆಗಳಲ್ಲಿ ಮಾಡಿದ್ರೆ ಬಹಳ ಒಳ್ಳೆ. 16 ವರ್ಷ ಸ್ಕೂಲ್ ಚಿಲ್ಲರಿಗೆಲ್ಲ 16 ವರ್ಷದವರೆಗೆ ಈಗ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ನಮ್ಮಲ್ಲಿ ಮಾಡುತ್ತಬಹುದು ಸರ್. ಕೆಲವು ಯುರೋಪ್ ಕಂಟ್ರಿಗಳು ಕೂಡ ಮಾಡಿದ್ದಾರೆ. ಸ್ಕೂಲ್ ಅಲ್ಲ, ನಿಮ್ಮ ಅಭಿಪ್ರಾಯ ಇದೆಲ್ಲ ಶಿಕ್ಷಣ ತಜ್ಞರಲ್ವೇನ್ರಿ? ವೈಸ್ ಚಾನ್ಸಲರ್ ಒಂದು ಯೂನಿವರ್ಸಿಟಿ ಹೆಡ್ ಆಗೋರು, ನಿಮ್ಮ ಅಭಿಪ್ರಾಯ ಬೇಕಲ್ಲ ನಮ್ಗೆ? ಮುಂದುವರೆದ ಭಾಗದಲ್ಲಿ ಬೇರೆ ಕಡೆ ಎಲ್ಲ ಕ್ಲಾಸ್ ರೂಮ್ ಅಲ್ಲಿ ಮೊಬೈಲ್ ತಗೊಂಡು ಬೇರೆ ಕಂಟ್ರಿಗಳಲ್ಲಿ ಸ್ಟೂಡೆಂಟ್ಸ್ ಈವನ್ ಹೈಯರ್ ಎಜುಕೇಶನ್ ಅಲ್ಲೂ ಕ್ಲಾಸ್ ರೂಮ್ ಹೊರಗಡೆ ಇಟ್ಟಿರ್ತಾರೆ. ಕ್ಲಾಸ್ ರೂಮ್ ಒಳಗಾದ್ರೂ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಬೋದು. ಕ್ಲಾಸ್ ಟಾಕಿಂಗ್ ಕ್ಲಾಸ್ ರೂಮ್. ಇವಾಗ ಎಕ್ಸಾಮಿನೇಷನ್ ಅಲ್ಲಿ ಬ್ಯಾನ್ ಇದೆ, ಎಕ್ಸಾಮ್ ಹಾಲಿಗೆ ಹೋಗಿಲ್ಲ ಸರ್ ಯಾರು. ಆದ್ರೆ ಕಾಲೇಜಿಗೆ ತರಬಾರ್ದು ಅನ್ನೋದು ಅವ್ರ ಪೇರೆಂಟ್ಸ್ ಅಪೋಸ್ ಮಾಡ್ತಾರೆ. ಪೇರೆಂಟ್ಸಿಗೆ ಅದು ಸೇಫ್ಟಿ ಸಲುವಾಗಿ ಇರ್ಬೇಕಂತ. ಅಲ್ಲ, ಇದು ರಿಲೆವೆಂಟ್ ಆರ್ ನಾಟ್. ಚುನಾವಣೆಗಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡೋದು ಒಪಿನಿಯನ್ ನೀವು ನಿರಂಜನ್ಗೆ ಹೇಳಿದ್ರೆ ಉನ್ನತ ಶಿಕ್ಷಣ ಮಂಡಳಿ ಉಪಾಧ್ಯಕ್ಷರಲ್ವಾ ಹೇಳಿದ್ರೆ, ನಿಮ್ಮ ಅಭಿಪ್ರಾಯ ಹೇಳಿದ್ರೆ, ಚುನಾವಣೆ ಮಾಡದೆ ಹೋದ್ರೆ ನಮ್ಮ ಕಾಲದಲ್ಲಿ ಎಲ್ಲ ಚುನಾವಣೆಗಳಿತ್ತು. ನಾವೆಲ್ಲ ಕಾಲೇಜುಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮೇಲಕ್ಕೆ ಬಂದದ್ದು. ಚುನಾವಣೆಗಳು ಬೇಕೋ ಬೇಡವೋ ಅಂತಕ್ಕಂಥದ್ದು ವೈಸ್ ಚಾನ್ಸಲರ್ಗಳು. ಚುನಾವಣೆಗಳು ಒಳ್ಳೆದಲ್ಲ ಸರ್, ಕಾಲೇಜ್ ಯೂನಿವರ್ಸಿಟಿ ಚುನಾವಣೆಗಳು ಬೇಡ ಸರ್, ವಿಶ್ವವಿದ್ಯಾಲಯಗಳಿಗೆ ಬೇಡವಾ? ಬೇಡ ಸರ್. ಯೂನಿವರ್ಸಿಟಿ ಕ್ಯಾಂಪಸ್ ಯಾಕೆ ಬೇಡ ಅಂತೀರಿ? JNU ಯಾಕೆ ಬೇಡ ಅಂತೀರಿ? JNU ಇದೆಯಲ್ಲ. ಚುನಾವಣೆಗಳು ಬೇಕು ಸರ್, ನೀತಿ ನಿಯಮಗಳನ್ನ ಹಾಕ್ಬೇಕು. ಕ್ಯಾನ್ವಾಸ್ ಮಾಡೋದು ಅಥವಾ ಕಂಟೆಸ್ಟ್ ಮಾಡೋದು. ಅಲ್ಲ, ನೀತಿ ಕಂಡೀಷನ್ಸ್ ಏನಾದ್ರು ಕಂಡೀಷನ್ಸ್ ಹಾಕಿ ಚುನಾವಣೆ ಆಗದೆ ಹೋದ್ರೆ ವಿದ್ಯಾರ್ಥಿ ನಾಯಕರಾಗಿ ಹೆಂಗೆ ಬೆಳೆಯೋದು? ಬೇಕು ಸರ್. ಅಕಾಡೆಮಿಕ್ ಬೇಸ್ಡ್ ಮಾಡ್ತಾ ಇದೆ ಸರ್ ಈಗ ಇಲೆಕ್ಷನ್. ಈಗ ಬಹಳ ಜನ ವಿದ್ಯಾರ್ಥಿ ನಾಯಕರು ಇದುವೇ ಇಲ್ಲ. ಅಕಾಡೆಮಿಕಲಿ ಬೆಟರ್ ಪರ್ಫಾರ್ಮಿಂಗ್ ವಿದ್ಯಾರ್ಥಿಗಳಿಗೆ ಅಪರ್ಚುನಿಟಿ ಕೊಡ್ತಾ ಇದೆ ಸರ್. ಈಗ ತಾವೇ ಹೇಳಿದ್ದೀರಿ ಸರ್, ವಿಶ್ವವಿದ್ಯಾನಿಲಯವನ್ನು ಸಂವಿಧಾನಾತ್ಮಕವಾಗಿ ನಾವು ರೂಪಿಸಬೇಕಾದಂತ ಅನಿವಾರ್ಯತೆ ಇದೆ ಅಂತೇಳಿ. ಮಂಗಳೂರು ಯೂನಿವರ್ಸಿಟಿ ಸರ್, ನಾನು ಈಗಾಗಲೇ ಕ್ಯಾಂಪಸ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಮತ್ತೆ ಇಲೆಕ್ಷನ್ ವಿದ್ಯಾರ್ಥಿಗಳು ಮಾಡಬೇಕು ಅಂತಂದ್ರೆ ಅದು ಪಕ್ಷಾತೀತವಾದಂತ ಇಲೆಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲ ಪೊಲಿಟಿಕಲ್ ಪಾರ್ಟಿ ಬೇಸ್ಡ್ ಇಲೆಕ್ಷನ್ ಆಗೋಗ್ಬಿಡ್ತವೆ. ಈ ಸೆಮಿಸ್ಟರ್ ಸಿಸ್ಟಮ್ ನಲ್ಲಿ
ಈಗಾಗಲೇ ಇಂಡೈರೆಕ್ಟ್ ಎಲೆಕ್ಷನ್ ಇರೋದ್ರಿಂದ ಸುಮಾರು 2 ವಾರ ಈಗಾಗಲೇ ಕಳೆದೋಗ್ಬಿಡ್ತದೆ ಸರ್. ಇದೇನಾದ್ರೂ ಇಲೆಕ್ಷನ್ ಮಾಡಿದ್ರೆ ಕ್ಯಾಂಪೇನ್ ಅಂತ ಒಂದು ಮತ್ತು ಸೆಲೆಬ್ರೇಷನ್ ಅಂತ ಒಂದು ಆಲ್ಮೋಸ್ಟ್ 3 ತಿಂಗಳದ್ದು ಎಕ್ಸರ್ಸೈಸ್ ಇದ್ರಲ್ಲಿ ನಡೀತದೆ ಸರ್. ಈಗಾಗಲೇ ಈ ಹಿಂದೆ ಬೆಳಿಗ್ಗೆನೆ ಟೈಮ್ ಟೇಬಲ್ ಅನ್ನು ಹೇಳಿ ಎಲ್ಲರೂ ಕೂಡ ಟೈಮ್ ಟೇಬಲ್ ಅನ್ನ ನೀವು ಅನುಸರಿಸಬೇಕು, ಯು ಶುಡ್ ಬಿ ಅಬೈಡ್ ಬೈ ದಿ ಟೈಮ್ ಟೇಬಲ್ ಅಂತ ಬೆಳಿಗ್ಗೆ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ ಸರ್. ಮತ್ತು ಅದೆಲ್ಲ ನಾವು ಒಪ್ಕೊಂಡಿದ್ದೀವಿ. ಚುನಾವಣೆ ಅನ್ನೋದು ಈ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ. ಎರಡನೇದು 16 ವರ್ಷದ ಮೊಬೈಲ್ ಫೋನ್ ಅಂತ ತಾವು ಹೇಳಿದ್ರಿ. 16 ವರ್ಷದ ಒಳಗಿರೋ ಮಕ್ಕಳಿಗೆ ಈಗಾಗಲೇ ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಮೊಬೈಲ್ ಮತ್ತು ಇಮೇಲ್ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ಕೂಡ ಕಾಲೇಜಿಂದ ಅಲ್ಲಿ ಸ್ಕೂಲಿಂದ ಅಲ್ಲಿಗೆ ಬರ್ತದೆ. ಮತ್ತೆ ಟೀಚರ್ಸ್ಗಳು ಸಾಯಂಕಾಲ ಹೋಮ್ವರ್ಕ್ ಅಲ್ಲೇ ಮಾಡ್ತಾರೆ. ಗೌರ್ಮೆಂಟ್ ತೀರ್ಮಾನ ಮಾಡೋದಕ್ಕೆ ಹೇಳ್ರಿ ಸರ್, ತಾವು ಮಾಡಿದ್ರೆ ಬಹಳ ಇಂಗ್ಲಿಷ್ ಸ್ಕೂಲ್ಗಳಲ್ಲಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇಂಡಿಪೆಂಡೆಂಟ್ ಬಾಡಿ ವೈಡ್ ಸ್ಪ್ರೆಡ್ ಆಗಿದೆ. ತಾವು ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ಚುನಾವಣೆಯನ್ನ ತಾವು ದಯವಿಟ್ಟು ಡಿಸ್ಕರೇಜ್ ಮಾಡೋದು ಈ ಹಂತದಲ್ಲಿ ಬಹಳ ಒಳ್ಳೇದು ಅಂತ ನಾನು ನನ್ನ ಪರ್ಸನಲ್ ಅಭಿಪ್ರಾಯನ ನಿಮ್ಮ ಪರ್ಸನಲ್ ಅಭಿಪ್ರಾಯ. ಸರ್, ಮಂಗಳೂರು ಸಿಟಿ ಎಸ್ ಸರ್. UGCನೇ ಸ್ಪೆಸಿಫೈ ಮಾಡಿದ್ರು ಸರ್. UGC ಯೂನಿವರ್ಸಿಟಿ ಆಕ್ಟ್ ಅಲ್ಲೂ ಸಹ ಎಲೆಕ್ಷನ್ ಗಳನ್ನ ಎನ್ಕರೇಜ್ ಮಾಡಬೇಕು, ಈಗ ಫಂಡ್ ಇಡಬೇಕು ಅಂತ. ಈಗ UGC also prescribes, has got some ಇನ್ಸ್ಟ್ರಕ್ಷನ್ ಭಾಗವಹಿಸಿದ್ದು ನಾವೆಲ್ಲ ಈಗ ಚೀಫ್ ಮಿನಿಸ್ಟರ್ ಆಗಿಲ್ವಾ? ಹಾಗಿದ್ದೀರಿ ಸರ್. ಅಂದ್ರೆ ಪರಿಸ್ಥಿತಿ ಈಗ ತುಂಬಾ ಬದಲಾವಣೆ ಆಗಿದೆ ಸರ್. ಚೀಫ್ ಮಿನಿಸ್ಟರ್ ಆಗಿದ್ದೀನಲ್ರಿ? ಹೌದು ಸರ್. ಮತ್ತೆ ಕೆಲವು ನಿಯಮಗಳು ಹಾಕ್ಬಿಟ್ಟು ಮಾಡ್ಬೋದು, ಮಾಡಬಹುದು. ಹಾಕ್ಬೋದು ಸರ್. ನಿಯಮಗಳು ಹಾಕಿ ನೀವು ಯೂನಿವರ್ಸಿಟಿ ಮಾಡಿ. ಆ ದಿಸೆಯಲ್ಲಿ ವಿದ್ಯಾರ್ಥಿಗಳ ಪಾರ್ಲಿಮೆಂಟ್ ನಡೆಸುವಂತ ಅದು ಆ ಥರದ ಚಟುವಟಿಕೆಗಳಿಗೆ ಹೆಚ್ಚಿನ ಒಂದು ಎನ್ಕರೇಜ್ಮೆಂಟ್ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಮೌಲ್ಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ನಾವು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಕಾಗಿದೆ ಸರ್. ಸ್ಟೂಡೆಂಟ್ ಪಾರ್ಲಿಮೆಂಟ್ಸ್ ಅವನ್ನ ಆ ಥರದ ಒಂದು ಮಾಕ್ ಸೆಷನ್ಸ್ ಅನ್ನ ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಇಲೆಕ್ಷನ್ಗಿಂತ ಅದು ಬೆಟರ್ ಅಂತ ನನ್ನ ಅಭಿಪ್ರಾಯ ಸರ್. ಖಂಡಿತ ಇವತ್ತು ರಾಜಕೀಯ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ ನಮ್ಮ ಯುವಕರಲ್ಲಿ. ಈ ರೀತಿ ನಿಯಮಬದ್ಧವಾದ ಚುನಾವಣೆಯಲ್ಲಿ ಖಂಡಿತ ಆಗ್ತಾ ಇದೆ ಸರ್. ಅದನ್ನ ಒಂದು ನಿಯಮಿತ ಕಾಲದಲ್ಲಿ ಮಾಡಿ ಮುಗಿಸ್ಕೋಬೇಕು ಅಷ್ಟೇ. ಅದು ಸೆಮಿಸ್ಟರ್ ಜೊತೆಗೆ ಗೊಂದಲ ಉಂಟಾಗಬಾರ್ದು. ಮಾಡಿದ್ರೆ ಬಹಳ ಸೂಕ್ತವಾಗಿರುತ್ತೆ. ಮತ್ತೆ ರಾಜಕೀಯ ಪ್ರಜ್ಞೆನ ನಮ್ಮ ಯುವಕರಲ್ಲಿ ಮೂಡಿಸುವಂತ ಒಂದು ದಿಕ್ಕಿನಲ್ಲಿ ತುಂಬಾ ಒಳ್ಳೆ ಸಜೆಷನ್ ಸರ್. ಆಮೇಲೆ ಕೊನೆಯಲ್ಲಿ ಈ ಟೀಚರ್ಸ್ಗಳು ಮಂಜೂರಾತಿ ಆಗ್ತಾ ಇಲ್ಲ, ಫ್ಯಾಕಲ್ಟಿ. ನಾವು ಹೋದ ವರ್ಷ 2,000 ಜನ ಟೀಚರ್ಗಳನ್ನ ಭರ್ತಿ ಮಾಡಿದ್ದೀವಿ. ಈಗಲೂ ಭರ್ತಿ ಮಾಡ್ತೀವಿ, ಮುಂದೆನೂ ಭರ್ತಿ ಮಾಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಬಟ್ ಅಲ್ಲಿನೇ ಯೂನಿವರ್ಸಿಟಿ ಮೌಲ್ಯವರ್ಧನೆ ಆಗ್ತದೆ ಅಂತಕ್ಕಂಥದ್ದು ಏನಿಲ್ಲ. ಟೀಚರ್ಗಳು ಬೇಕು, ಟೀಚರ್ಗಳು ಬೇಡ ಅಂತ ಹೇಳೋಲ್ಲ ನಾನು. ಟೀಚರ್ಗಳು ಬೇಕು. ಆ ಕೊರತೆ ಸುಮಾರು 60-70% ಎಷ್ಟು ಖಾಲಿ ಇದೆ, 65% ಖಾಲಿ ಇದೆ. ಭರ್ತಿ ಮಾಡೋಣ. ಬಟ್ ಹಾಗಂತೇಳಿ ಭರ್ತಿ ಆಗ್ಲಿಲ್ವಲ್ಲ ಅಂತ ಹೇಳಿ ಕೂತ್ಕೊಳ್ಳಕ್ಕಾಗಲ್ಲ. ಅದಕ್ಕೋಸ್ಕರ ಗೆಸ್ಟ್ ಲೆಕ್ಚರರ್ಸ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಎನಿವೆ, ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ದೀರಿ. ನಿಮ್ಮ ಕಾಲೇಜ್, ನಿಮ್ಮ ಕ್ಯಾಂಪಸ್ಗಳಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಅಷ್ಟೇ. ಮಾನವೀಯತೆ ಇರ್ತಕ್ಕಂಥ ಪದವಿಗಳು ಬರಲಿ, ಪದವೀಧರರು ಬರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.